ವಸೂಲಿ ಅನ್ನೋ ಭಾಷೆ ಬಳಸಬೇಡಿ. ಆಧಾರ್ ಕಾರ್ಡ್ ಅಲ್ಲ, ಆಧಾರ್ ಕಾರ್ಡ್ಗೂ ಈ ವ್ಯಕ್ತಿಗೆ ಡಿಎಲ್ಗೂ ಡಿಫರೆನ್ಸ್ ಗೊತ್ತಿಲ್ಲ. ಏನ್ ಮಾತಾಡ್ತೀರಾ? ನಿಮ್ಗೆ ಆಧಾರ್ ಕಾರ್ಡ್ ಕೇಳ್ತಾ ಇಲ್ಲ, ನಾನು ಡಿಎಲ್ ಕೇಳ್ತಾ ಇದೀನಿ, ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾ ಇದೀನಿ. ನೀವು ಎಗ್ರಾಡಿ ಏನಾನ ಮಾಡಿ, ನಮ್ಗೆ ಬೇಡ. ನಿಮ್ ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ, ಆಧಾರ್ ಕಾರ್ಡ್ ನನಗೆ ಬೇಡ. ಫಸ್ಟ್ ಆಫ್ ಆಲ್ ಇನ್ಶೂರೆನ್ಸ್ ಇಲ್ಲ ಅದಕ್ಕೆ. 7 ವರ್ಷ ಆಗಿದೆ, 10 ವರ್ಷ ಆಗಿದೆ ಇನ್ಶೂರೆನ್ಸ್ ಮುಗ್ದೋಗಿ. ರೋಡ್ ರೆಡಿ ಮಾಡಿಸ್ಬೇಕು ಅನ್ನೋರಿಗೆ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಬಿಟ್ರೆ ನಮ್ಗೆಲ್ಲ ಆದ್ರೆ ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಎಷ್ಟು ಜನ ಇದ್ದಾರೆ ರೆಕಾರ್ಡ್ ಮಾಡಿ. ಒಂದ್ ನಿಮಿಷ ನೋಡಿ, ಇಲ್ಲಿ ಸೈಡ್ಗೆ ಹಾಕಿದ್ರು ಹೆಲ್ಮೆಟ್ಗೆ ಅಂತ. ನಾನು ಫೈನ್ ಪೇ ಮಾಡ್ತಾ ಇದ್ದೀನಿ ರೂಪಾಯಿ. ಆಮೇಲೆ ನಾನು ಹೇಳಿದ್ದು ನಂದೊಂದು ರಿಕ್ವೆಸ್ಟ್ ಇದೆ, ಬರೀ ಫೈನ್ ಕಲೆಕ್ಟ್ ಮಾಡೋದಲ್ಲ, ಅಧಿಕಾರಿಗಳಿಗೆ ರೋಡ್ ಸರಿ ಮಾಡಕ್ ಹೇಳಿ. ಯಾಕಂದ್ರೆ ರೋಡಲ್ಲಿ ತಲೆ ಬಿದ್ದು ಹೊಡ್ಕೊಂಡ್ರೆ ಜನ, ಅದಕ್ಕೆ ಯಾರು ಒಬ್ರು ಇನ್ಶೂರೆನ್ಸ್ ಕಟ್ಟಲ್ಲ, ಏನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಬರೀ ವಸೂಲಿ ಮಾಡೋದೇ ಆಯ್ತು. ಯಾವ ವಸೂಲಿ? ಹಾಗಾಗಿ ಅಷ್ಟೇ ಮಾತಾಡಿ. ಅಧಿಕಾರಿಗಳು ಸರಿಯಾಗಿ ಮಾತಾಡಬೇಕಾಗಿ ನಾನು ರಿಕ್ವೆಸ್ಟ್. ಲೇಡಿ ಆಗಿರ್ಲಿ, ಜೆಂಟ್ ಆಗಿರ್ಲಿ, ಅವರು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡಿಲ್ಲ. ಮಾತಾಡಿ ಮಾತಾಡಿ ಮಾತಾಡಿ. ನಾನ್ ನಿಮ್ಮ ಸಿಂಗ್ಯುಲರ್ ಆಗಿ ಮಾತಾಡಿಲ್ಲ. ಹೋಗ್ರಿ ಅಂತ ಹೇಳಿ, ಹೋಗ್ರಿ ಸಿಂಗ್ಯುಲರ್ ಪ್ಲೂರಲ್ ಅಲ್ಲ. ನೀವು ಅಂತ ಹೇಳಿ ನನಗೆ ಅಂದ್ರೆ ಸರ್, ಮತ್ತೆ ನನಗೆ ಮೇಡಮ್ ಕೇಳಿದಾರಿಗಳಿಗೆ ಅವ್ರ ಕೆಲಸ ಅವ್ರು ಮಾಡ್ತಾರಣ್ಣ. ನನ್ನ ಕೆಲಸ ಏನು? ಬೀಂಗ್ ಸಬ್ ಇನ್ಸ್ಪೆಕ್ಟರ್ ನಾನು ಏನ್ ಮಾಡ್ತಿದ್ದೀನಿ. ನಾನು ರೋಡ್ ರೆಡಿ ಮಾಡ್ತಾರೆ ನನ್ನ ಕೆಲಸ ಅಲ್ಲ. ಸಂಬಂಧಪಟ್ಟ ಇಲಾಖೆ ನೀವು ಹೇಳಿ, US ಅಲ್ಲಿ ಇದ್ದೀರಾ, ವಿದ್ಯಾವಂತರಿದ್ದೀರಾ, ತಿಳಿಸಿ. ನೀವು ತಿಳಿಸಿ, ನನಗೆ ಹೇಳಿದ ಮಟ್ಟಿಗೆ ನೀವು ಹೇಳಿ. ತಿಳಿಸಿ, ಒಳ್ಳೇದು. ನಿಮ್ಮಿಂದ 4 ರೋಡ್ ಸರಿ ಹೋಗ್ಲಿ, ನಮ್ಮ ಆಸೆನೂ ಅದೇ. ವಸೂಲಿ ಅನ್ನೋ ಭಾಷೆ ಬಳಸಬೇಡಿ. ಆಧಾರ್ ಕಾರ್ಡ್ ಅಲ್ಲ, ಆಧಾರ್ ಕಾರ್ಡ್ಗೂ ಈ ವ್ಯಕ್ತಿಗೆ ಡಿಎಲ್ಗೂ ಡಿಫರೆನ್ಸ್ ಗೊತ್ತಿಲ್ಲ. ಏನ್ ಮಾತಾಡ್ತೀರಾ? ನಿಮ್ಗೆ ಆಧಾರ್ ಕಾರ್ಡ್ ಕೇಳ್ತಾ ಇಲ್ಲ, ನಾನು ಡಿಎಲ್ ಕೇಳ್ತಾ ಇದೀನಿ, ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾ ಇದೀನಿ. ಡಿಎಲ್ ಇದೆ ಸರ್, ನಿಮ್ದು ಇರಿದೆ ಸರ್. ಒಂದು ನಿಮಿಷ ಬನ್ನಿ. ಡಿಎಲ್ ಇನ್ಶೂರೆನ್ಸ್ ತೆಗಿರಿ. ಬನ್ನಿ ಒಂದು ಸರ್, ಡಿಎಲ್ ಅದೇ ಮಾಡಬೇಕು ನಿಮಗೆ.